ನಮಸ್ಕಾರ ವೀಕ್ಷಕರೇ, ನೀವು ನೋಡುತ್ತಿದ್ದೀರಿ ನಮ್ಮೂರ ಕೃಷಿ ಜಗತ್ತು ಯೂಟ್ಯೂಬ್ ಚಾನಲ್. ಪ್ರಿಯ ವೀಕ್ಷಕರೇ, ಬನ್ನಿ ನಾವು ಇವತ್ತು ಭತ್ತ ನಾಟಿ ಮಾಡುವ ಹೊಸ ವಿಧಾನದ ಬಗ್ಗೆ ತಿಳಿದುಕೊಳ್ಳೋಣ. ಈ ವಿಧಾನವು 2-3 ವರ್ಷಗಳಿಂದ ಬಳಕೆಯಲ್ಲಿದೆ. ಆದರೆ ಎಲ್ಲ ರೈತರು ಈ ವಿಧಾನವನ್ನು ಬಳಸದೇ ಇದ್ದರೂ ಕೆಲ ರೈತರು ಬಳಸಿ ಹೆಚ್ಚು ಲಾಭವನ್ನು ಪಡೆದಿರುತ್ತಾರೆ. ಬನ್ನಿ ವೀಕ್ಷಕರೇ, ಡ್ರಮ್ ಸೀಡರ್ನ ಬಳಕೆಯನ್ನು ನೋಡೋಣ ಮತ್ತು ಎಕರೆಗೆ ಎಷ್ಟು ಕೆಜಿ ಭತ್ತ ಬೇಕಾಗುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ. ಡ್ರಮ್ ಸೀಡರ್ 4 ಡ್ರಮ್ಮುಗಳನ್ನು ಒಳಗೊಂಡಿರುತ್ತದೆ. ಪ್ರತಿ ಡ್ರಮ್ಮುಗಳು 4 ಕೆಜಿ ಭತ್ತ ಶೇಖರಣೆ ಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರುತ್ತವೆ. ಆದರೆ ಕನಿಷ್ಠ 2 ಕೆಜಿಯಿಂದ ಗರಿಷ್ಠ 3 ಕೆಜಿ ಭತ್ತವನ್ನು ತುಂಬಿಸಬಹುದು ಸೂಕ್ತವೆಂದು ರೈತರು ಹೇಳುತ್ತಾರೆ. ಡ್ರಮ್ ಸೀಡರ್ ಒಮ್ಮೆಲೆ 8 ಸಾಲುಗಳನ್ನು ಮಾರ್ಪಾಡು ಮಾಡುತ್ತದೆ. ಪ್ರತಿ ಸಾಲಿನಿಂದ ಸಾಲಿಗೆ 8 ಇಂಚು ಅಗಲವನ್ನು ಹೊಂದಿರುತ್ತದೆ. ಡ್ರಮ್ ಸೀಡರ್ ಒಮ್ಮೆಲೆ 5 ಉಳಿ 8 ಇಂಚು ಅಗಲ ಜಮೀನನ್ನು ಬಿತ್ತನೆ ಮಾಡುತ್ತದೆ. ಒಂದು ಎಕರೆ ಬಿತ್ತನೆ ಮಾಡಲು 2 ರಿಂದ 2.5 ಗಂಟೆ ಬೇಕಾಗುತ್ತದೆ. ಒಂದು ದಿನಕ್ಕೆ 3 ರಿಂದ 4 ಎಕರೆ ಜಮೀನನ್ನು ಡ್ರಮ್ ಸೀಡರ್ ಸಹಾಯದಿಂದ ಬಿತ್ತಬಹುದಾಗಿದೆ. ಡ್ರಮ್ ಸೀಡರ್ ರೈತರಿಗೆ ತುಂಬಾ ಉಪಯುಕ್ತ ಸಾಧನವಾಗಿದೆ. ಭತ್ತ ಬಿತ್ತಿದ ಮೊದಲ ದಿನವೇ 5,000 ರಿಂದ 6,000 ಲಾಭ. ಹೇಗೆ ಎಂದು ನೋಡಿದರೆ, ಅಗಿ ಮಾಡಲು 1,000, ನಾಟಿ ಮಾಡಲು 4,000 ರಿಂದ 4,500, ನಾಟಿ ಮಾಡಿದ ನಂತರ ಸಾಲು ಮಾಡಲು 500 ರೂಪಾಯಿಗಳು. ಒಟ್ಟುಗೂಡಿಸಿ 5 ರಿಂದ 6,000 ಲಾಭವಾಗುತ್ತದೆ ಎಂದು ಬಳಸಿದ ರೈತರು ಹೇಳುತ್ತಾರೆ. ಡ್ರಮ್ ಸೀಡರ್ ರೈತರಿಗೆ ತುಂಬಾ ಉಪಯುಕ್ತ ಸಾಧನವಾಗಿದೆ. ಇದು ಕೇವಲ ಎಕರೆಗೆ 8 ಕೆಜಿಯಿಂದ 9 ಕೆಜಿ ಭತ್ತದ ಬೀಜವನ್ನು ತೆಗೆದುಕೊಳ್ಳುತ್ತದೆ. ಡ್ರಮ್ ಸೀಡರ್ ಸಹಾಯದಿಂದ ಎಕರೆಗೆ 45 ಚೀಲಕ್ಕೂ ಹೆಚ್ಚು ಭತ್ತದ ಇಳುವರಿ ತೆಗೆಯಬಹುದಾಗಿದೆ ಎಂದು ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ಧನ್ಯವಾದಗಳು.
ನಮಸ್ಕಾರ ವೀಕ್ಷಕರೇ, ನೀವು ನೋಡುತ್ತಿದ್ದೀರಿ ನಮ್ಮೂರ ಕೃಷಿ ಜಗತ್ತು ಯೂಟ್ಯೂಬ್ ಚಾನಲ್.